ದಾಖಲಿಸಿದರೂ ಸಹ ರಾಜ್ಯದ ತನಿಖಾ ಸಂಸ್ಥೆಯಾದ ಸಿಐಡಿ 14 ಆರೋಪಿಗಳನ್ನು ಪತ್ತೆಹಚ್ಚಿ ಪ್ರಕರಣದಲ್ಲಿ ಸತ್ಯನಾರಾಯಣ ವರ್ಮಾ, A2 ಶ್ರೀನಿವಾಸ ಮತ್ತು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ A3 ಸತ್ಯನಾರಾಯಣ, ವಾಲ್ಮೀಕಿ ನಿಗಮದ MD ಆಗಿದ್ದ ಅಕೌಂಟೆಂಟ್ ಪರಶುರಾಮ್ ದುರ್ಗಣ್ಣನವರ್ ಇವರುಗಳು ಒಳಸಂಚು ರೂಪಿಸಿ ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆಯಾಗಲು ಪ್ರಮುಖ ಕಾರಣರಾಗಿರುತ್ತಾರೆ. ಬಂಧಿತ ಆರೋಪಿಗಳಿಂದ ನಗದು ಹಣ, ಕಾರುಗಳು, ಚಿನ್ನದ ಬಿಸ್ಕತ್ಗಳು, ಚಿನ್ನದ ಒಡವೆಗಳು ವಿವಿಧ ದಿನಾಂಕಗಳಲ್ಲಿ ಅಮಾನತುಪಡಿಸಿಕೊಳ್ಳಲಾಗಿರುತ್ತದೆ. ನಗದು ಹಣ 16,83,35,000 ರಾಹುಲ್ ಗಾಂಧಿ ಮತ್ತು 16.2546 ಬಿಸ್ಕತ್ಗಳು ಮತ್ತು ಒಡವೆಗಳನ್ನು ಅಮಾನತುಪಡಿಸಿಕೊಳ್ಳಲಾಗಿರುತ್ತದೆ. ಅಲ್ಲದೆ ಲಂಬಾರ್ಗಿನಿ, ಇನೋವಾ, ಹೈಕ್ರಾಸ್ ಕಾರುಗಳನ್ನು ಅಮಾನತುಪಡಿಸಿಕೊಳ್ಳಲಾಗಿರುತ್ತದೆ. ಈ ವಾಹನಗಳ ಅಸಲಿ ಮಾಲೀಕರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಹಣ ಸಂದಾಯ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿರುತ್ತಾರೆ. ಇದುವರೆಗೆ ಅಮಾನತುಗೊಳಿಸಿಕೊಳ್ಳಲಾದ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಪ್ರಕ್ರಿಯೆ ಚಾಲ್ತಿಯಿರುವ ಮೊತ್ತ 68,09,151 ಆಗಿರುತ್ತದೆ. ಉಳಿದ ಮೊತ್ತ ₹4.94 ಕೋಟಿಗಳಿಗೆ ಸಂಬಂಧಿಸಿದಂತೆ SIT ತನಿಖೆ ಪ್ರಗತಿಯಲ್ಲಿರುತ್ತದೆ. ಇಷ್ಟರ ನಡುವೆ 6/6/24 ಕಲ್ಯಾಣ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾಗಿದ್ದ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುತ್ತಾರೆ. 10/7/24 ಪಂಗಡಗಳ ಕಲ್ಯಾಣ ಸಚಿವರಾಗಿದ್ದ ರಾಹುಲ್ ಗಾಂಧಿ ಶೋಧ ನಡೆಸಿ 11/7/24 ಅವರನ್ನು ವಿಚಾರಣೆಗೊಳಪಡಿಸಿತು. ರಾಹುಲ್ ಗಾಂಧಿ ಸೆಕ್ಷನ್ 50 ಅಡಿಯಲ್ಲಿ ನೀಡಿದ ನೋಟಿಸ್ನಂತೆ 12/7/24 ಶ್ರೀ ಬಿ ನಾಗೇಂದ್ರ ಅವರು ಮುಂದೆ ಹಾಜರಾದಾಗ ವಶಕ್ಕೆ ಪಡೆಯಲಾಯಿತು. ಸಿಐಡಿಯು ವಿಶೇಷ ತನಿಖಾ ತಂಡವು ರಾಹುಲ್ ಗಾಂಧಿ 5/8/24 ಸಂಬಂಧಿಸಿದ ತನಿಖೆಯ ಪ್ರಾಥಮಿಕ ದೋಷಾರೋಪಣಾ ಪಟ್ಟಿಯಲ್ಲಿ ಸಲ್ಲಿಸಿರುತ್ತದೆ. ಅದರಲ್ಲಿ ಶ್ರೀ ಬಿ ನಾಗೇಂದ್ರ ಅವರನ್ನು ಹೆಸರಿಸಲಾಗಿರುವುದಿಲ್ಲ. 25ರಂದು SITಯು ಈ ಪ್ರಕರಣಕ್ಕೆ ಸಂಬಂಧಿಸಿದ ದೋಷಾರೋಪಣಾ ಪಟ್ಟಿಯನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿ ಶ್ರೀ ಬಿ ನಾಗೇಂದ್ರ ಅವರು ಆರೋಪಿತರಾಗಿರುವುದಿಲ್ಲ. 9/9/24 ಬೆಂಗಳೂರಿನ ವಿಶೇಷ ನ್ಯಾಯಾಲಯಕ್ಕೆ ಇಡಿ ವತಿಯಿಂದ ಸಲ್ಲಿಸಿದ 25 ಬಿ ನಾಗೇಂದ್ರ ಅವರನ್ನು A1 ಎಂದು ಹೆಸರಿಸಲಾಗಿದೆ. ಆದರೆ 14 ಈ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಶ್ರೀ ಬಿ ನಾಗೇಂದ್ರ ಅವರಿಗೆ ಜಾಮೀನು ನೀಡಿದೆ. ಆದರೆ ಈ ಪ್ರಕರಣದಲ್ಲಿ SITಯು ಬಂಧಿಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುವ A1 ಆದ ಸತ್ಯನಾರಾಯಣ ವರ್ಮಾ ತಂದೆ ವೆಂಕಟರಾಜ್ ಎಂಬುವರಿಗೆ ಯಾವುದೇ ನ್ಯಾಯಾಲಯಗಳು ಜಾಮೀನು ನೀಡಿರುವುದಿಲ್ಲ. ಆತ ಇನ್ನೂ ಸಹ ನ್ಯಾಯಾಲಯದ ಬಂಧನದಲ್ಲಿರುತ್ತಾನೆ. ರಾಜ್ಯದ ಸಿಐಡಿ ವಿಶೇಷ ತನಿಖಾ ತಂಡವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಈ ದುಷ್ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಎಂಬುದನ್ನು ಪತ್ತೆ ಹಚ್ಚಿ ಮುಂದೆ ಸಾಕ್ಷಿ ಸಮೇತ ದಾಖಲೆಗಳನ್ನು ಮಂಡಿಸಿರುವ ಆತ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ತನಿಖಾ ಸಂಸ್ಥೆಗಳಿಂದ ಸಂಸ್ಥೆಯ ಗುಣಮಟ್ಟ ಅತ್ಯುತ್ತಮವಾಗಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಪ್ರಮುಖ ಆರೋಪಿ ಸತ್ಯನಾರಾಯಣ ಒಬ್ಬ ರೂಢಿಗತ ಅಪರಾಧಿಯಾಗಿದ್ದು ಈ ಪ್ರಕರಣದಲ್ಲೂ ಛತ್ತೀಸ್ಗಢದಲ್ಲೂ ಈತನ ವಿರುದ್ಧ ಇದೇ ರೀತಿ ದಾಖಲಾಗಿದೆ. ಹಾಗೆಯೇ 26ರಂದು ಸಿಬಿಐ ಪ್ರಕರಣಕ್ಕೆ ಸಂಬಂಧಿಸಿದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಿ ನಾಗೇಂದ್ರ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಅಧ್ಯಕ್ಷರೇ,
ತಮ್ಮೆಲ್ಲರಿಗೂ ತಿಳಿದಿರುವ ಮತ್ತು ಸಿಬಿಐಗಳ ಕಾರ್ಯವೈಖರಿ ನಡವಳಿಕೆಗಳ ಕುರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ದೇಶದ ಅನೇಕ ಉಚ್ಚ ನ್ಯಾಯಾಲಯಗಳು ತೀಕ್ಷ್ಣವಾಗಿ ಅನೇಕ ಸಾರಿ ಕೇಂದ್ರದ ಮೂಗಿನ ನೇರಕ್ಕೆ ತನಿಖೆ ಮಾಡುವ ಮೂಲಕ ಕಳೆದುಕೊಂಡಿವೆ ಎಂದು ನ್ಯಾಯಾಲಯಗಳೇ ಅಭಿಪ್ರಾಯ ಕೊಡಲೇಬೇಕು. ಕೇಂದ್ರ ಸರ್ಕಾರವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಿಳಿಸಿರುವಂತೆ ದೇಶದ 4,992 ಹಾಲಿ ಹಾಗೂ ಮಾಜಿ ಪ್ರತಿನಿಧಿಗಳ ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇರುತ್ತವೆ. ಇವುಗಳಲ್ಲಿ 250 170 ಜನರ ಮೇಲೆ ಅತ್ಯಂತ ಗಂಭೀರ ಸ್ವರೂಪದ ಕ್ರಿಮಿನಲ್ ಪ್ರಕರಣ, ಹಾಗೂ 75 ರಾಜ್ಯಸಭಾ ಸದಸ್ಯರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ. ದೇಶದ 14 ಜನ ಮುಖ್ಯಮಂತ್ರಿಗಳ ಮೇಲೆಯೂ ಕೂಡ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ ಎಂದು ಅಫಿಡವಿಟ್ನಲ್ಲಿ ತಿಳಿಸಲಾಗಿದೆ ಎಂದು ಮಾಧ್ಯಮಗಳು. ಅಂತಿಮವಾಗಿ ಬ್ಯಾಂಕಿನ ಅಧಿಕಾರಿಗಳು ದುಷ್ಟಕೂಟ ರಚಿಸಿಕೊಂಡು 84.63 ಕೋಟಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಈ ಹಣದಲ್ಲಿ ಈಗಾಗಲೇ 79.67 ಕೋಟಿ ರೂಗಳನ್ನು ಹಣ ಹಾಗೂ ವಸ್ತು ಒಡವೆಗಳ ಮೂಲಕ ವಸೂಲಿ ಮಾಡಲಾಗಿರುತ್ತದೆ. ಹಣವನ್ನು ಸಹ ವಶಪಡಿಸಿಕೊಳ್ಳುವ ಜಾರಿಯಲ್ಲಿಲ್ಲ. ಇಡಿ ಮತ್ತು ಸಿಬಿಐಗಳು ತಮ್ಮ ಚಾರ್ಜ್ ಶೀಟ್ಗಳಲ್ಲಿ ನಾಗೇಂದ್ರ ಅವರ ಹೆಸರನ್ನು ಸೇರಿಸಿದ್ದರೂ ಸಹ ನ್ಯಾಯಾಲಯಗಳು ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳದಂತೆ ಅವರನ್ನ ಯಾವ ನ್ಯಾಯಾಲಯ ತೀರ್ಪು ನೀಡಿರುವುದಿಲ್ಲ. ವಿರೋಧ ಪಕ್ಷದವರು ಹಠ ಹಿಡಿದು ನಡೆಸುತ್ತಿರುವ ಸಂಸದೀಯ ವ್ಯವಸ್ಥೆಯನ್ನು ಅಪಮಾನ ಮಾಡುವಂತಿದೆ. ಆದ್ದರಿಂದ ಮೇಲಿನ ಎಲ್ಲಾ ಅಂಶಗಳನ್ನು ಸರ್ಕಾರವು ಈ ಸದನದ ಸದುದ್ದೇಶದಿಂದ ಮಂಡಿಸಿರುತ್ತದೆ. ಹಾಗೆಯೇ ಪ್ರತಿಭಟನೆಯನ್ನ ಕೈಬಿಟ್ಟು ಸದನದ ಕಲಾಪಗಳಲ್ಲಿ ಭಾಗವಹಿಸುವ ಮೂಲಕ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಸರ್ಕಾರವು ವಿನಂತಿ ಮಾಡಿಕೊಳ್ಳುತ್ತದೆ. ಬೇಕಾಗಿಲ್ಲ, ಏನು ಫ್ಯಾಕ್ಚುಯಲ್ಸ್ ಏನಿದೆ ಈ ಕೇಸ್ನಲ್ಲಿ ಅವರು ಹೇಳ್ತಾ ಇದ್ದಾರೆ, ಅದರ ಫ್ಯಾಕ್ಟ್ಸ್ ಏನಿದೆ ಅನ್ನೋದನ್ನ ಅವರಿಗೂ ತಿಳಿಸ್ತಾ ಇದ್ದೇನೆ ಮತ್ತು ಇಡೀ ರಾಜ್ಯದ ಸರ್ಕಾರ ಇವತ್ತು ಜನರ ಮುಂದೆ ಯಾವುದೇ ರೀತಿಯ ಅಂತೇಳಿ ಇವತ್ತು ನಾವು ರಾಜ್ಯದ ಅವರು ನಾನು ಮತ್ತು ಹೇಳ್ತೇನೆ, ಇನ್ನೂ ಅನುಮಾನಗಳು ಬಹಳಷ್ಟಿದ್ದಾವೆ. ಅವರು ನೋಟಿಸ್ ಕೊಡ್ಲಿ, ನೋಟಿಸ್ ಕೊಟ್ಟು ಚರ್ಚೆ ಮಾಡಿ, ಏನೆಲ್ಲ ಅವರಲ್ಲಿ ಮಾಹಿತಿ ಇದೆ, ಮಾನ್ಯ ನಾಗೇಂದ್ರ ರಾಹುಲ್ ಗಾಂಧಿ ಮಾಹಿತಿ ಇದೆ ಅದನ್ನ ತಿಳಿಸ್ಲಿ, ರಾಜ್ಯದ ಜನತೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ರಾಹುಲ್ ಗಾಂಧಿ ಜೈಲಿಗೆ ಹೋಯ್ತು, ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿ ಇವತ್ತು ನಾನೇನು ಇದರಲ್ಲೆಲ್ಲ ಹೇಳಿದ್ದೆ, ರಾಹುಲ್ ಗಾಂಧಿ ಪ್ರೂವ್ ಮಾಡ್ತೇವೆ. ಒಂದು ವೇಳೆ ಅವರಿಗೆ ಸಮಾಧಾನ ಇಲ್ಲದೆ ಹೋದ್ರೆ ಮತ್ತೊಂದು ಚುನಾವಣೆಗೆ ಮುಂದುವರಿಸಲಿ. ಆದ್ರೆ ಸದನದ ಕಲಾಪಗಳನ್ನ ನಡೆಯೋದಕ್ಕೆ ನಾನು ಅವರಿಗೆ ಅತ್ಯಂತ ವಿನಯವಾಗಿ ಮಾಡಿಕೊಳ್ತೇನೆ. ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ನಮಗೆ ಇವತ್ತು ಬರಗಾಲ ನಮ್ಮನ್ನ ತಿಂತಾ ಇದೆ, ಜನ ಗುಳೆ ಹೋಗ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ರಾಜೀನಾಮೆಗೆ ಕಷ್ಟ ಆಗ್ತಾ ಇದೆ. ಇದು ಎಲ್ಲದಕ್ಕೂ ಕೂಡ ಉತ್ತರ ಬೇಕು. ಅದಕ್ಕಾಗಿ ಇಲ್ಲಿ ಚರ್ಚೆ ಮಾಡ್ಲಿ, ಬರಗಾಲದ ಬಗ್ಗೆ ಚರ್ಚೆ ಮಾಡ್ಲಿ. ಅವರು ಯಾವುದೇ ವಿಷಯವನ್ನ ತೆಗೆದುಕೊಂಡು ಜನಾಭಿಪ್ರಾಯವನ್ನು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡ್ಲಿ. ನಾವು ಯಾವುದಕ್ಕೂ ಆಟ ಉತ್ತರ ಕೊಡೋದಕ್ಕೆ ನಾವು ಕೊಡೋದಕ್ಕೆ ಸರ್ಕಾರ ಸಮರ್ಥವಾಗಿದೆ. ಅವರು ನೋಟಿಸ್ ಕೊಟ್ಟು ಚರ್ಚೆ ಮಾಡ್ಲಿ, ನೋಟಿಸ್ ಕೊಟ್ಟು ಚರ್ಚೆ ಮಾಡ್ಲಿ. ಮಾನ್ಯ ಸಭಾಪತಿಗಳೇ, ಮತ್ತೊಂದು ಬಾರಿ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಸದಸ್ಯರುಗಳಿಗೆ ವಿನಂತಿ ಮಾಡ್ತಾರೆ,
ತಾವು ಈ ಪ್ರತಿಭಟನೆಯನ್ನ ಬಿಟ್ಟು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ. ನಿಮಗೆ ಏನೆಲ್ಲ ಇದೆ ನಿಮ್ಮ ಹತ್ರ ಮಾಹಿತಿ ಅದನ್ನೆಲ್ಲ ಹೇಳಿ. ಅವ್ರಿಗೆ ರಾಜೀನಾಮೆ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋದನ್ನ ನೀವು ಹೇಳಿ. ಅದನ್ನ ನಾವು ಉತ್ತರ ಕೊಡ್ತೇವೆ. ಅವ್ರು ಯಾಕೆ ರಾಜೀನಾಮೆ ಕೊಡಬೇಕಾಗಿಲ್ಲ ಅನ್ನೋದನ್ನ ನಾವು ಉತ್ತರ ಕೊಡ್ತೇವೆ. ಆದ್ರಿಂದ ದಯಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ರಾಜೀನಾಮೆ ಕೊಡಿ, ಕೇಳ್ಕೊಳ್ಳಿ, ಮತ್ತೆ ಅವರಿಗೆ ಸೂಚನೆ ಕೊಡಿ. ಸದನದ ಕಾರ್ಯಕಲಾಪಗಳನ್ನು ನಡೆಯೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಅವರನ್ನ ಮತ್ತೊಂದು ಬಾರಿ ಕೇಳ್ಕೊಂತಾರೆ. ವಿರೋಧ ಪಕ್ಷ ನಾಯಕರೇ, ಮತ್ತೆ ಸರ್ಕಾರ ನಿಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ, ಚರ್ಚೆ ಮಾಡಿ, ನೋಟಿಸ್ ಕೊಡಿ, ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ ನಾವು. ನಿಮ್ಮ ವಿಚಾರಗಳನ್ನು ನೀವು ಇಡೀ ಒಂದು ನಿಮಿಷ ಕೂತ್ಕೊಳ್ರಿ. ಅಲ್ಲ, ಒಂದು ಸರ್ಕಾರದ ಉತ್ತರ ಕೊಡ್ತೀವಿ ನಡೆದ ಮಾತನ್ನ ಕೂತ್ಕೊಳ್ಳಿ. ಸರ್ಕಾರ ಚರ್ಚೆ ಮಾಡಕ್ಕೆ ಸಿದ್ಧರಾಗಿದ್ದಾರೆ. ಅವರು ಸರ್ಕಾರದವರು ನಿಮ್ಮ ಏನು ಪ್ರಶ್ನೆಗಳು ಕೂಡ ನಾವು ಉತ್ತರ ಕೊಡ್ತೀವಿ ಎಂದು ಹೇಳಿದ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಕಲಾಪವನ್ನು ನಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಕಲಾಪದಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಇದ್ದೀನಿ. ಆಮೇಲೆ ಒಂದು ಪ್ರಕಟಣೆ, ನಾನು ಒಂದು ಪ್ರಕಟಣೆ ಮಾಡ್ತೀನಿ. ಒಂದು ಪ್ರಕಟಣೆ ಸಣ್ಣ ತಾವು ಹೇಳಿದ್ದಕ್ಕೆ ಹೇಳಿ ಒಂದು ನಿಮಿಷ. ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಸರ್ಕಾರ ಮಾತಾಡಿ ಮುಗಿಸ್ಬಿಡಿ. ಮುಗಿಸಿ. ನಾವು ಮಾತಾಡ್ಲಿಕ್ಕೆ ಸಿದ್ಧರಿದ್ದೇವೆ. ನಾವು ಏನ್ ಹೇಳ್ತೇವೆ, ನೀವು ಚರ್ಚೆಗೆ ಬನ್ನಿ, ನಾವು ರೆಡಿ ಇದ್ದೇವೆ ಮಾತಾಡ್ಲಿಕ್ಕೆ. ನಮಗೂ ಮಾತಾಡ್ಬೇಕು, ನಿಮ್ಗೆ ಮಾತ್ರ ಅಲ್ಲ. ನಾವು ಕೇಳ್ತಾ ಇದ್ದೇವೆ, ನೀವು ವಾಲ್ಮೀಕಿ ರಾಮನ ಹುಂಡಿ ದುಡ್ಡು ಆಯ್ತಲ್ಲ, ತಿಂಡಿ ಹೋಯ್ತು, ಇಲ್ಲಿ ಕಲೆಕ್ಟ್ ಮಾಡಿದಿರಲ್ಲ, ಅದರ ಬಗ್ಗೆ ಕೂಡ ಉತ್ತರ ಕೊಡಿ. ಅದರ ಬಗ್ಗೆ ಕೂಡ ಉತ್ತರ ಕೊಡಿ. ಮತ್ತು ಮಾತಾಡ್ಲಿಕ್ಕೆ ಬನ್ನಿ, ಚರ್ಚೆಗೆ ಬನ್ನಿ. ಯಾಕೆ ಓಡಿ ಹೋಗ್ತೀರಿ? ಚರ್ಚೆಗೆ ಬನ್ನಿ, ಯಾಕೆ ಓಡಿ ಹೋಗ್ತೀರಿ ನೀವು? ಚರ್ಚೆಗೆ ಬನ್ನಿ, ಮಾತಾಡೋಣ. ನಮಗೂ ನೋಟಿಸ್ ಕೊಡಿ, ನಮಗೂ ಮಾತಾಡ್ಬೇಕು. ನಾವು ಈ ಸದಸ್ಯರು ನಮ್ಮ ಹಕ್ಕನ್ನು ಯಾಕೆ ನೀವು ಕಸಿದುಕೊಳ್ತಾ ಇದ್ದೀರಿ? ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ. ಇದು ಹಕ್ಕು ಚ್ಯುತಿ ಆಗ್ತದೆ. ನಾವು ಕೂಡ ಈ ಸದಸ್ಯರು, ನಮ್ಗೆ ಹಲವಾರು ಪ್ರಶ್ನೆಗಳು ಎತ್ತಲಿಕ್ಕಿದೆ. ಬರ ಇದೆ, ಅಲ್ಲಿ ನೀರಿನ ಸಮಸ್ಯೆ ಇದೆ, ಅದರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಉಂಟು. ಅದನ್ನು ಬಿಟ್ಟು ಇವರು ಏಕಾಏಕಿಯಾಗಿ ವಾಲ್ಮೀಕಿ ಬನ್ನಿ ಚರ್ಚೆ ಮಾಡುವ. ನಿಮ್ಮ ಹತ್ರ ಎಷ್ಟು ವಿಷಯ ಇದೆ, ನಮ್ಮ ಹತ್ರ ಅಷ್ಟೇ ವಿಚಾರ ಇದೆ. ನಾವು ಚರ್ಚೆಗೆ ರೆಡಿ ಇದ್ದೇವೆ. ಚರ್ಚೆ ಮಾಡದೆ ಈ ರೀತಿ ಸದನ ನಡೆಸಿದ್ರೆ ನಮ್ಮ ಹಕ್ಕಿಗೆ ಚ್ಯುತಿ ಆಗ್ತದೆ. ಅದು ಸರಿಯಾದ ಪ್ರಜಾಪ್ರಭುತ್ವದಲ್ಲಿ ಇದು ಅನ್ಯಾಯ ಮಾಡ್ತಾ ಇದ್ದೀರಿ. ಇರ್ರಿಯಪ್ಪ, ನಿಮ್ಮ ವಿರೋಧ ಪಕ್ಷ ನಾಯಕರ ಮಾತಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಸರ್ಕಾರ ಯಾವ ರೀತಿ ಮನವಿ ಮಾಡಿದೆಯೋ ಆಯ್ತು, ನೀವು ಕೂಗ್ರಿ 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 ಕೋಟಿ 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 ಬಿಜೆಪಿಗೆ ಕೋಟಿ 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 ರಾಮನ ಉಂಡಿ ಕಳ್ಳರಿಗೆ ಧಿಕ್ಕಾರ, ರಾಮನ ಉಂಡಿ ಕಳ್ಳರಿಗೆ ರಾಮನ ಉಂಡಿ ಕಳ್ಳರಿಗೆ ಧಿಕ್ಕಾರ, ಕಳ್ಳರಿಗೆ ಧಿಕ್ಕಾರ, ವಾಲ್ಮೀಕಿ ರಾಮನ ಹಣ ಕಳ್ಳರಿಗೆ ವಿನಾಕಾರಣ ಸದನದ ಸಮಯ ಹಾಕ್ತಾ ಇದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ. ಕೇಳಿಕೊಂಡ್ರು ಕೂಡ ಸರ್ಕಾರ ಮನವಿ ಮಾಡಿಕೊಂಡ್ರು ಕೂಡ ಚರ್ಚೆಗೆ ಬರ್ತಾ ಇಲ್ಲ. ದಯವಿಟ್ಟು ಇವರು ಬೇರೆಯವ್ರು ಹಾಕೊಂಡು ಚ್ಯುತಿ ತರ್ತಿದ್ದಾರೆ. ನಿಯಮ 372 ಮೂಲಕ ಇವರೆಲ್ಲ ಒಳಗೆ ಕಳಿಸಿ ಸದನ ಕಾರ್ಯಕಲಾಪ
ಸೆಳೆಯುವ ಸೂಚನೆ ಐವಾನ್ ಡಿಸೋಜ ಗಮನ ಸೆಳೆಯುವ ಸೂಚನೆ ಮಾಡ್ರಿ. ಇಲ್ವಾ ಬಂದಿಲ್ಲ, ನೀವು ಕೊಡ್ತಾರೆ ಅವ್ರು ಕೊಟ್ಟ ಅವಳು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಐವಾನ್ ಡಿಸೋಜ. ಮಾನ್ಯ ಸಭಾಪತಿಗಳೇ, ಎತ್ತಿನ ಹೊಳೆ ಯೋಜನೆಯಿಂದ ಸುಮಾರು 7 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರಾರಂಭಿಸಿದರೂ ಸಹ ಇದುವರೆಗೂ ಕಾರ್ಯಗತಗೊಳಿಸದಿರುವ ಬಗ್ಗೆ ರಾಜ್ಯದ ಜಲಸಂಪನ್ಮೂಲ ಸಚಿವರ ಗಮನವನ್ನು ಸೆಳೆಯ ಬಯಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತ ಶಾಸಕರಾದಂತಹ ಐವಾನ್ ಡಿಸೋಜ ಅವರು ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆದರೂ ಯಾತಕ್ಕಿನ್ನೂ ಕಾರ್ಯಗತಗೊಂಡಿಲ್ಲ ಅಂತ ಹೇಳಿ ಗಮನ ಸೆಳೆಯಕ್ಕೆ ಬಯಸಿದ್ದಾರೆ. ನಮ್ಮ ನೀರಾವರಿ ಸಚಿವರು ಅವರು ಅನುಪಸ್ಥಿತಿ ಇರೋದ್ರಿಂದ ನನಗೆ ಇದು ಉತ್ತರ ಹೇಳಬೇಕು ಅಂತ ಹೇಳಿದ್ದಾರೆ. ಈಗ ಎತ್ತಿನಹೊಳೆ ಯೋಜನೆ ಏನಿದೆ 2013ನಲ್ಲಿ ಪ್ರಾರಂಭ ಆಗಿದ್ದು 7 ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ಸುಮಾರು 24 TMC ನೀರನ್ನ ಹರಿಸಬೇಕು. ಅದರೊಳಗೆ 14 TMC ಕುಡಿಯೋ ನೀರಿಗೋಸ್ಕರ ಮತ್ತೆ 10 TMC ನೀರನ್ನ ಕೆರೆಗಳ ತುಂಬಿಸೋಕೋಸ್ಕರ ಉಪಯೋಗಿಸಬೇಕು ಅಂತ ಹೇಳಿ ಸುಮಾರು 23,251.66 ಕೋಟಿ ಮೊತ್ತದಲ್ಲಿ ಈ ಒಂದು ಕಾಮಗಾರಿನ ಕೈಗೆತ್ತಿಕೊಳ್ಳಲಾಗಿದೆ. ಸಭಾಪತಿಗಳೇ, ಅವ್ರು ಹೇಳಿದಾಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ, ಆದ್ರೆ ಕಾಮಗಾರಿ ಬೇರೆ ಬೇರೆ ಹಂತದಲ್ಲಿ ಪ್ರಗತಿಯಲ್ಲಿದೆ. ಈಗಾಗ ಎತ್ತಿನಹೊಳೆ ಈ ಒಂದು ಕಾಮಗಾರಿ ಏನಿದೆ ಯೋಜನೆದು 2 ಹಂತಗಳಲ್ಲಿ ನಡೀತಾ ಇದೆ. ಸಭಾಪತಿಗಳೇ, ಮೊದಲನೇ ಹಂತದಲ್ಲಿ ಅವರು ವಾಟರ್ ಲಿಫ್ಟಿಂಗ್ ಮತ್ತೆ ಎಲೆಕ್ಟ್ರಿಕ್ ಸಪ್ಲೈ ಕಾಮಗಾರಿಗಳನ್ನು 7 ಪ್ಯಾಕೇಜ್ಗಳಲ್ಲಿ ತಗೊಂಡಿದ್ದಾರೆ. ಅದೆಲ್ಲ ಕೂಡ ಇವಾಗ ಮುಗಿದು ಈಗ ಪ್ರಾಯೋಗಿಕವಾಗಿ ಗ್ರಾವಿಟಿಯಿಂದ ಚಾನೆಲ್ಗಳಿಗೆ ಹರಿಸುವಂತದ್ದು ಸುಮಾರು 32.5 ಕಿಲೋಮೀಟರ್ ಚಾನೆಲ್ಗಳಿಗೆ ಈಗಾಗಲೇ ನೀರನ್ನ ಪ್ರಾಯೋಗಿಕವಾಗಿ ಹರಿಸಲಾಗಿದೆ. ಹಂತ 2ರಲ್ಲಿ ಸುಮಾರು 252.61 ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಾಣ, ಬ್ಯಾಲೆನ್ಸ್ ರಿಸರ್ವಾಯರ್ ಮತ್ತೆ ಫೀಡರ್ ಪೈಪ್ಲೈನ್ ಕಾಲುವೆ ನಿರ್ಮಾಣ ಕಾಮಗಾರಿಗಳನ್ನ ಮಾಡಬೇಕಾಗಿದೆ. ಈಗ 252.61 ಕಿಲೋಮೀಟರ್ ಉದ್ದದ ಕಾಲುವೆಗಳಲ್ಲಿ 226.09 ಕಿಲೋಮೀಟರ್ ಉದ್ದದ ಕಾಲುವೆಗಳ ಕಾಮಗಾರಿಗಳು ಪೂರ್ಣ ಆಗಿದೆ. 17.65 ಕಿಲೋಮೀಟರ್ ಉದ್ದದ ಗ್ರಾವಿಟಿ ಕೆನಾಲ್ ನಿರ್ಮಾಣ ಪ್ರಗತಿಯಲ್ಲಿದೆ. ಈಗ 8.87 ಕಿಲೋಮೀಟರ್ ಕಾಲುವೆ ನಿರ್ಮಾಣ ಏನಿದೆ ಅದು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದು ಕ್ಲಿಯರ್ ಸಿಕ್ಕಿಲ್ಲದೆ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಸಭಾಪತಿಗಳೇ, ಮತ್ತೆ ಬ್ಯಾಲೆನ್ಸ್ ರಿಸರ್ವಾಯರ್ ಕೂಡ ಮಾಡಬೇಕಾಗಿದೆ. ಬ್ಯಾಲೆನ್ಸ್ ರಿಸರ್ವಾಯರ್ ಕೂಡ ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಗೊಂದಲ ಇತ್ತು. ಕೊರಟಗೆರೆ ತಾಲೂಕಿನ ಬೈರಗೊಂಡ್ಲು ಗ್ರಾಮದ ಸಮೀಪದಲ್ಲಿ ಬದಲಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದ ಸಮೀಪ ಈಗ ನಿರ್ಮಿಸೋದಕ್ಕೆ ಉದ್ದೇಶ ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ ಕರಾರು ಮಾಡಿ ಗುತ್ತಿಗೆದಾರರಿಗೂ ಕೂಡ ಕಾಮಗಾರಿಯನ್ನ ಒಪ್ಪಿಸಿದ್ದೇವೆ. ಹಾಗಾಗಿ